ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ KR ಕನ್ನಡಿಗ ಮಾತಾಡ್ತಿರೋದು. ಏನಪ್ಪ ವಿಷಯ ಅಂತಂದರೆ, ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಅಲ್ಲಿ ನನ್ನೊಬ್ಬನ ಜೀವನ ಯಾವ ಥರ ಹೇಗೆ ನಡೀತದೆ ಅಂತ ಹಂಚ್ಕೋಬೇಕು ಅಂತ ನನಗೆ ತುಂಬ ದಿನದಿಂದ ತುಂಬ ವರ್ಷದಿಂದ ಅನ್ನಿಸ್ತಾ ಇತ್ತು. ಬಟ್ ನಾನು ಇವತ್ತು ಆ ಧೈರ್ಯ ಮಾಡಿಬಿಟ್ಟು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಹೊರಟಿದ್ದೀನಿ. ಯಾರಿಗೂ ಗೊತ್ತಿಲ್ಲ, ಎಲ್ಲ ಹೇಳ್ತಾರೆ ನಿನ್ಗೇನು ಗುರು ಊರೆಲ್ಲ ಸುತ್ತಾಡ್ತೀಯ, ನಿನ್ಗೇನು ಗುರು ನೀನು ಜಾಲಿಯಾಗಿದೆಯಾ, ನಿನ್ಗೇನು ಗುರು ನೀನು ಎಲ್ಲ ಕಡೆ ಓಡಾಡ್ತೀಯ, ನೀನು ಅಂದ್ಕೊಂಡ್ರೆ ಹಿಂಗೆ ಹೋಗ್ಬಿಟ್ಟು ಬರ್ತೀಯ ಅಂತ. ಆದರೆ ಯಾರಿಗೂ ಗೊತ್ತಿಲ್ಲ ನಾನು ಏನಕ್ಕೆ ಹೋಗ್ತೀನಿ, ನಾನು ಏನು ಉದ್ದೇಶದಿಂದ ಹೋಗಿರ್ತೀನಿ, ನಾನು ಏನು ಕಷ್ಟದಿಂದ ಹೋಗಿರ್ತೀನಿ ಗೊತ್ತಿಲ್ಲ. ಜನ ಮಾತಾಡೋದು ಹೆಂಗೆ ಅಂದರೆ ಸುಮ್ಮನೆ ಒಟ್ರಾಸಿ ಮಾತಾಡೋದು. ಸರಿ ಆಯಿತು, ಇವತ್ತು ನನ್ನ ಲೈಫಲ್ಲಿ ನಾನು ಏನು ಹೇಳಬೇಕು ಅಂತಂದರೆ, ನಾನು ಓದಿದ್ದು ಫಸ್ಟು ಮೂಡಿಗೆರೆಯಲ್ಲಿ, ಅದಾದಮೇಲೆ 6th ಕಂಪ್ಲೀಟು 10th ಬೆಂಗಳೂರು, ಮತ್ತು PUನೂ ಇಲ್ಲೇ ಬೆಂಗಳೂರೇ. ಸರಿ, ಇನ್ನೇನು ಡಿಗ್ರಿಗೆ ನಮ್ಮ ಮಮ್ಮಿ ಒಂದೊಳ್ಳೆ ಡಿಸಿಷನ್ ಮಾಡಿಬಿಟ್ಟು, ನೀನು ಮನೇಲಿರೋದಕ್ಕಿಂತ ಹಾಸ್ಟೆಲ್ ಲೈಫ್ ಒಂದು ಸತಿ ನೋಡ್ಕೊಬ ಅಂತಂದರು. ನಾನು ಸರಿ ಓಕೆ, ಹಾಸ್ಟೆಲ್ ಲೈಫು ಹೇಗಿರುತ್ತೆ ಅಂತ ನನಗೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತುಂಬ ಇತ್ತು. ಆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ನಾನು ಹಾಸ್ಟೆಲ್ ಲೈಫ್ಗೆ ಹೋದೆ. ಅಲ್ಲಿಂದ ಗೊತ್ತಲ್ವಾ, ಹಾಸ್ಟೆಲ್ ಲೈಫ್ ಮುಗೀತು, ಇನ್ನೇನು ಕೆಲಸ ಹುಡುಕೋ ಟೈಮು. ಡಿಗ್ರಿ ಆದಮೇಲೆ ಅದೇ ಟೈಮಲ್ಲಿ ಕೊರೋನಾ. ಅದಾದಮೇಲೆ ಏನೂ ಕೆಲಸ ಸಿಕ್ಕಲಿಲ್ಲ. ಮತ್ತು ನಮ್ಮಪ್ಪ ಬಂದುಬಿಟ್ಟು ಒಂದು ಪೊಲೀಸ್ ಆಫೀಸರು, ಅದೇ ಸೆಕ್ಟರಲ್ಲಿ ನಾನು ವರ್ಕ್ ಮಾಡಬೇಕು ಅಂತ ಎಲ್ಲೋ ಒಂದು ಆಸೆ ಇತ್ತು ನನಗೆ. ಸೊ ನಾನೇನು ಮಾಡಿದೆ, ಎಲ್ಲರ ಹತ್ರನೂ ಕೇಳ್ತಾಯಿದ್ದೆ ಈಗೇನು ಎತ್ತ ಅಂತ. ಅವ್ರು ಅಂದರು, ಇನ್ಪುಟ್ಸ್ ಕೊಟ್ಟರು, ನೀನು ಪೊಲೀಸ್ ಆಫೀಸರ್ ಆಗೋ ಬದಲು ಡೈರೆಕ್ಟ್ ದೊಡ್ಡ ಆಫೀಸರ್ ಆಗಂತ UPSC ಓದು ಅಂತ. ಅಲ್ಲಿಗೆ ಹೋದೆ. UPSC ಅಪ್ಪ, ಅಲ್ಲಿ ಹೆಚ್ಚು ಕಮ್ಮಿ ಅಂದರು ಬರೀ ಡೆಲ್ಲಿಯಲ್ಲೇ 8 ಲಕ್ಷ ಜನ ಇದ್ದಾರೆ. ನಾನು ಓದ್ತಾ ಇದ್ದಿದ್ದು ಬಂದ್ಬಿಟ್ಟು ಕರೋಲ್ ಬಾಗಲ್ಲಿ. ಡಿಸೈಡ್ ಮಾಡಿದೆ ಇದು ನನಗೆ ಬರಲ್ಲ ಅಂತ. ನಾನು ಅಲ್ಲಿಂದ ವಾಕೌಟ್. ಮತ್ತು ಅದಾದಮೇಲೆ ಅಲ್ಲಿಂದ ಬಂದೆ. ಸರಿ, 1 year ಕಂಪ್ಲೀಟ್ ವೇಸ್ಟು. ಏನು ಮಾಡಿದ್ರು ನನ್ನ ಟೈಮು ಫುಲ್ಲು ಖರಾಬು, ಕಂಪ್ಲೀಟ್ ವೇಸ್ಟು. ಅದಾದಮೇಲೆ MBA ಶುರು ಮಾಡಿದೆ. MBA 2 ವರ್ಷ ಕಂಪ್ಲೀಟ್ ಆಗ್ತಿರಂಗೆ ಏನೋ ಹೋಪ್ಸ್ ಇತ್ತು, ಎಲ್ಲೋ ಒಂದು ಕಡೆ ಕೆಲಸ ಸಿಗುತ್ತೆ, ಎಲ್ಲೋ ಇದಾಗುತ್ತೆ ಅಂತ. ಸರಿ ಓಕೆ, ಕಾಲೇಜ್ ಕಡೆಯಿಂದನೂ ಎಲ್ಲೋ ಒಂದು ಕಡೆ ಕೆಲಸ ಮಾಡಿಸ್ಕೊಟ್ರು. ಅಲ್ಲಿ ಹೆಂಗೆ ಅಂತಂದರೆ ಜಸ್ಟ್ ಫಾರ್ 4 months ಅಷ್ಟೇ. ಅದಾದಮೇಲೆ ಅವ್ರು ಏನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಇಲ್ಲ ನಾವು ಇಲ್ಲಿ ಈ ರೋಲ್ನ, ಡಿಜಿಟಲ್ ಮಾರ್ಕೆಟರ್ ರೋಲ್ನ ಕ್ಲೋಸ್ ಮಾಡ್ತಾಯಿದ್ದೀವಿ, ನಮ್ಮ ಸದ್ಯಕ್ಕೆ ಯಾರನ್ನು ಹೈಯರ್ ಮಾಡ್ತಾಯಿಲ್ಲ, ನೀನೇ ಫಸ್ಟು ನೀನೇ ಲಾಸ್ಟು ಅಂತ. ಸರಿ ಆಯಿತು ಅಂತಂದರು. ನನಗೆ ಅವರು ಯಾವ ಥರ ಹೇಳಿದ್ರು ಅಂದರೆ, 24ನೇ ತಾರೀಕು ನವಂಬರ್ ಹೇಳಿದ್ದು, ಇನ್ನು 6 ದಿವಸ ಇದೆ ಇಯರ್, ಅಂದರೆ ನವಂಬರ್ ಮಂತ್ ಮುಗಿಯೋಕ್ಕೆ, ಇನ್ನೇನು ಇಯರ್ ಎಂಡು, ಎಲ್ಲೂ ಹೈಯರ್ ಮಾಡ್ತಾಯಿಲ್ಲ. ನಾನು ಆವತ್ತಿಂದನೇ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ನಮ್ಮ ಮಿಡಲ್ ಕ್ಲಾಸ್ ಜೀವನ ಹೆಂಗೆ ಅಂತ ಹೇಳಿದ್ರೆ, ಈ ಒಂಥರ ಕಮಿಟ್ಮೆಂಟ್ ಜೀವನ ನಮ್ಮದು. ಏನೋ ಆಯಿತಾ, ಸರಿ ಓಕೆ, ನಾವು ಇಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀವಲ್ಲ, ಇದನ್ನು ನಂಬ್ಕೊಂಡು ಬೇರೆ ಕಡೆ ಏನೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ಯಾಕೆಂದರೆ ಇಲ್ಲಿಂದ ಸಂಬಳ ಬರ್ತಾ ಇರುತ್ತೆ, ಈ ಸಂಬಳದಿಂದ ಬೇರೆ ಕಡೆ ನಾನೇನೋ ಮಾಡಿಕೊಂಡು ಅಲ್ಲಿಂದ ನನಗೇನೋ ಬರ್ಬೋದು ಅಂತ ನಾನೇನು ಮಾಡಿದೆ. ಸರಿ, ಇನ್ನೇನು 4 ತಿಂಗಳು ಬಂತಲ್ಲ, ಆ 4 ತಿಂಗಳು ಎಂಡಲ್ಲಿ ನನಗೊಂದು ಕೋರ್ಸ್ ಜಾಯ್ನ್ ಆಗಬೇಕು ಅಂತ ನಾನು November 15th ನಾನು ಕೋರ್ಸ್ ರಿಜಿಸ್ಟರ್ ಮಾಡಿದ್ದಿದ್ದೆ. ಓಕೆ, ಇನ್ನೇನು ಆಗುತ್ತಲ್ವ ಈವ್ನಿಂಗ್ ಕ್ಲಾಸಸ್ಗೆ. ಅದಾಯಿತು. ಇವರು ಸಡನ್ ಸರ್ಪ್ರೈಸ್ ಕೊಟ್ಬಿಟ್ರು. ನಾನು ಕೋರ್ಸ್ ಬಂದುಬಿಟ್ಟು 6 months ಕೋರ್ಸು, ಸಡನ್ ಸರ್ಪ್ರೈಸ್ ಕೊಟ್ಟರು. ನಾನು ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ ನನಗೆ. ಸರಿ ಓಕೆ, ಯಾಕೆ ಅಂತಂದರೆ ಅಲ್ಲಿ 1.25 ಲಕ್ಷದ ಕಮಿಟ್ಮೆಂಟ್ ಹಾಕ್ಕೊಂಬಿಟ್ಟಿದ್ದೀನಿ. ಅದಾದಮೇಲೆ ಈ ಕಡೆ ಏನು ಮಾಡಬೇಕು ಗೊತ್ತಿಲ್ಲ, ಇನ್ನೂ ತುಂಬ ಕೆಲಸ ಹುಡುಕ್ತಾಯಿದ್ದೀನಿ. ಅಟ್ಲೀಸ್ಟ್ ಪಾರ್ಟ್ ಟೈಮ್ ಆದರೂ ಹುಡುಕಿದ್ರೆ ಏನಾದ್ರು ಆಗೋಣ ಅಂತ. ಈ ನಮ್ಮ ಮಿಡಲ್ ಕ್ಲಾಸ್ ಜನಗಳ ಜೀವನ ಐತಲ್ಲ, ನಂದು ಒಬ್ಬಂದು. ಎಲ್ಲ ಹಿಂಗೆ ಜೀವನದಲ್ಲಿ ಎಲ್ಲೋ ನಂಬ್ಕೋತೀವಿ, ಇನ್ನೆಲ್ಲೋ ಕಮಿಟ್ಮೆಂಟ್ ಮಾಡ್ಕೋತೀವಿ, ಇನ್ನೆಲ್ಲೋ ಬೇರೆ ಕೆಲಸ ಮಾಡ್ತೀವಿ. ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ. ನಾವೇನೋ ಹುಟ್ಟಿದಾಗ ಏನೋ ಒಂದು ಹೇಳಿರ್ತೀವಿ, ಇದು ಈ ಥರ ಕೆಲಸ ಮಾಡ್ಬೇಕು, ನಾನು ಈ ಥರ ಮಾಡಿದ್ರೆ ನಾವು ಹಿಂಗಿರ್ತೀವಿ ಮುಂದೆ. ಚಿಕ್ಕ ವಯಸ್ಸಲ್ಲಿ ಕೇಳಿದಾಗ ನಾನು ಡಾಕ್ಟ್ರ್ ಆಗಬೇಕು, ನಾನು ಪೊಲೀಸ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು. ಈಗ ನನಗೆ ಅನ್ನಿಸ್ತಿದೆ, ಈ ಡಾಕ್ಟ್ರು, ಪೊಲೀಸು, ಇಂಜಿನಿಯರ್ ಅದೆಲ್ಲ ನಾವು ಬರೀ ಸುಮ್ಮನೆ ಹೇಳೋದ ಅಂತ. ಯಾಕೆಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಹೆಂಗಿದ್ದೀವಿ, ನಮ್ಮ ಮನೆ ಇನ್ಕಮ್ ಹೆಂಗಿದೆ, ಅದ್ರ ಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ನನಗಿವಾಗ ನಂಗೆ ತುಂಬ ಆಸೆ ಇತ್ತು, ನನಗೆ ಆ್ಯಕ್ಚುಲಿ ಏರೋನಾಟಿಕಲ್ ಇಂಜಿನಿಯರ್ ಆಗೋಣ ಅಂತ. ಬಟ್ ನನಗೆ ಅದು ಅವಕಾಶ ಸಿಕ್ಕಲಿಲ್ಲ. ಸೊ ಟ್ರೈ ಮಾಡಿಲ್ಲ ಅಂತಲ್ಲ, ತುಂಬ ಕಡೆ ಮಾಡಿದೆ, ಅವಕಾಶ ಸಿಕ್ಕಲಿಲ್ಲ. ಹಂಗೆ ಹೆಂಗಾಗ್ಬಿಟ್ಟಿದೆ ನನ್ನ ಜೀವನದಲ್ಲಿ. ಇವತ್ತು ನಾನು ಏನು ಮಾಡ್ತಿದ್ದೀನಿ, ನಾಳೆ ಏನು ಅಂತ ನಂಗೆ ಏನೂ ಗೊತ್ತಿಲ್ಲ. ಜಸ್ಟ್ ಹಿಂಗೆ ಅಂತಂದರೆ ಈಗ ಇರೋ ಕಮಿಟ್ಮೆಂಟ್ಗೆ ಏನು ಆನ್ಸರ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಈಗ ಕಡೆಯಿಂದ ಸಾಲ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಒಟ್ಟು ಟೋಟಲಿ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ. ನನ್ನ ಜೀವನನೇ ನನಗೆ ಲಿಟ್ರಲಿ ಟ್ರ್ಯಾಜಿಡಿ ಅನಿಸ್ಬಿಟ್ಟಿದೆ. ನಾನು ಏನು ಮಾಡ್ತಾಯಿದ್ದೀನಿ, ಡೈಲಿ ಹೋಗ್ತೀನಿ ಅಲ್ವಾ ಕೋರ್ಸಿಗೆ, ಆ ರೂಟಲ್ಲೂ ಅಷ್ಟೇ ತುಂಬ ಆಟಗಳು ಬರುತ್ತೆ, ತುಂಬ ಲೈನ್ಸ್ ಓದ್ತೀನಿ ಆಟಗಳ ಮೇಲೆ.
ಸಮಾಧಾನ ಮಾಡ್ಕೋತೀನಿ ಹೋಗ್ತೀನಿ, ಹಂಗೆ ಸಮಾಧಾನ ಮಾಡ್ಕೊ ಹೋಗು. ಜೀವನನೇ ಕಂಪ್ಲೀಟ್ ಈ ಥರ ನಡೀತದೆ. ಏನು ಮಾಡಬೇಕು ಏನು ಎತ್ತ ಗೊತ್ತಿಲ್ಲ. ನಿಮ್ಮ ಜೀವನದಲ್ಲೂ ಹಿಂಗೆ ಆಗ್ತಾಯಿದ್ರೆ ಹೌದು ಬ್ರೋ ಅಂತ ಒಂದು ಕಮೆಂಟ್ ಹಾಕಿ, ನಾನು ನೋಡ್ತೀನಿ. ಆದರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ